ನಾವೆಲ್ಲರೂ ಎಷ್ಟು ಸಂಭ್ರಮದಲ್ಲಿದ್ದೀವಿ, ಆದರೆ ಶಿವಾನಿನೇ ಇಲ್ಲ. ನಾವೆಲ್ಲರೂ ಖುಷಿಯಾಗಿ ನಗ್ನಾಗ್ತಾ ಇದ್ರೆ ಶಿವಾನಿ ಇಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಶಿವಾನಿ ಇದ್ದಾಳೆ. ಯಾರು ಇವರೆಲ್ಲ? ಇವರೆಲ್ಲ ನಿಮ್ಮ ಕೋ ಆರ್ಟಿಸ್ಟ್ಗಳು. ಓ, ನೀನ್ ಮಾಡ್ತಿರೋ ಸಿನಿಮಾಗ? ಸಿನಿಮಾ ಅಲ್ಲಮ್ಮ, ರಿಯಾಲಿಟಿ ಶೋ. ಆಗ್ಲೇ ಹೇಳನಲ್ಲ, ರಿಯಾಲಿಟಿ ಶೋ. ಈ ರಿಯಾಲಿಟಿ ಶೋ ಹೆಸರು ದಿ ಬಿಗ್ ಬ್ರದರ್ ಅಂತ. ಓ, ಎಲ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಒಂದ್ ಕಡೆ ಕೂಡಾಕ್ತಾರಲ್ಲ, ಅದೇ ತಾನೇ? ಅದೇ. ಹೌದಾ? ಹಂಗಾದ್ರೆ ಇದಕ್ಕೆ ಪೇಮೆಂಟ್ ಎಷ್ಟಿರುತ್ತೆ? ದಿನದ ಲೆಕ್ಕನ, ತಿಂಗಳ ಲೆಕ್ಕನ, ಅಥವಾ ಶೆಡ್ಯೂಲ್ ಲೆಕ್ಕನ? ಮತ್ತೆ ಪ್ರೈಸ್ ಅಮೌಂಟ್ ಎಷ್ಟು? ವೈಟಾ ಬ್ಲ್ಯಾಕಾ? ಹಲೋ, ತುಂಬಾ ಮುಂದೆ ಹೋಗ್ಬೇಡಮ್ಮ, ಸ್ವಲ್ಪ ಇಲ್ಲೇ ಇರು. ಇದು ಗೇಮ್ ರೂಲ್ಸ್ ಏನು ಅಂತ ಕೇಳಿ ತಿಳ್ಕೊಬೇಕು ಫಸ್ಟ್. ಪ್ರೈಸ್ ಅಮೌಂಟ್ ಹೋಗ್ಬಿಡ್ಲ ಆಲ್ರೆಡಿ. ನೋಡ, ಪ್ರೈಸ್ ಅಮೌಂಟ್ ಅಲ್ಲ, ಗೆದ್ದಾಗ ಅನೌನ್ಸ್ ಆಗತ್ತೆ, ಆಯ್ತಾ? ಆದ್ರೂ ಎಷ್ಟು ಸಿಗುತ್ತೆ? 50,000 ಕೊಡ್ತಾರಾ? ಅದೆಲ್ಲ ಸೈಡಲ್ಲಿ ಕೂತ್ ನೋಡೋರು ಸಿಗುತ್ತೆ, ಪಾರ್ಟ್ ಮಾಡೋರಿಗೆ ಲಕ್ಷ ಸಿಗುತ್ತೆ. ದುಡ್ಡು ಡಿಸೈಡ್ ಆಗೋದು ಪರ್ಫಾರ್ಮೆನ್ಸ್ ಮೇಲೆ. ಯಾರ್ಯಾರು ಯಾವ್ಯಾವ ತರ ಪರ್ಫಾರ್ಮೆನ್ಸ್ ಮಾಡ್ತಾರೋ ಅವ್ರವ್ರಿಗೆ ಅಷ್ಟಷ್ಟು ದುಡ್ಡು ಸಿಗತ್ತೆ. ಅದ್ಯಾಕೆ ಯಾವಾಗಲೂ ದುಡ್ಡು 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 ಸಾಯ್ತಾ ಇರ್ತೀರಾ? ಫಸ್ಟು ಕೆಲ್ಸದ ಬಗ್ಗೆ ಥಿಂಕ್ ಮಾಡಿ. ಹಲೋ, ದುಡ್ಡಿದ್ದವರೇ ದೊಡ್ಡೋರಮ್ಮ. ದುಡ್ಡಿಗೆ ತಕ್ಕನಾಗೆ ನಮ್ಗಳ ಪರ್ಫಾರ್ಮೆನ್ಸು ಇರುತ್ತೆ. ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಕ್ಕಿಂತ ಮುಂಚೆನೆ ATM ಮುಂದೆ ಕ್ಯೂ ನಿಲ್ಲೋದು ಸರಿ ಅನ್ಸತ್ತ ನಮಗೆ? ಸರಿ ಸರಿ, ನಾವಿವಾಗ ಏನ್ ಮಾಡ್ಬೇಕು ಅದನ್ನ ಸರಿಯಾಗಿ ಎಕ್ಸ್ಪ್ಲೈನ್ ಮಾಡು. ನಾನ್ ನಾಟಕನ ಎಕ್ಸ್ಪ್ಲೈನ್ ಮಾಡ್ತೀನಲ್ಲ ಹಾಗೆ. ಹಾ ಶೈಲು, ಮೊದಲು ಈ ಫೋಟೋಗಳನ್ನೆಲ್ಲ ಸರಿಯಾಗಿ ನೋಡಮ್ಮ. ಇವರೆಲ್ಲ ಯಾರು ಗೊತ್ತಾ? ನೋಡೋದೇನಯ್ಯ, ಇವ್ರನ್ನೆಲ್ಲ ನಾನು ಆಲ್ರೆಡಿ ಮೀಟ್ ಮಾಡಿದ್ದೀನಿ. ಇವರೆಲ್ಲ ಆ ದೊಡ್ಡ ಮನೆ ಕ್ಯಾರೆಕ್ಟರ್ಸ್ ತಾನೆ. ಅದರಲ್ಲಿ ಇವರೆಲ್ಲ ಯಾಕೀಗ? ಅದೇನಂದ್ರೆ, ನೀನು ಈ ದೊಡ್ಡ ಮನೆಗೆ ಹೋಗಿ ಸೇರ್ಕೋಬೇಕು. ಇವ್ರ ಮನೆ ಸೊಸೆಯಾಗಿ ಆಕ್ಟ್ ಮಾಡಬೇಕು. ಓಹೋ, ಸೊಸೆನಾ? ಎಸ್. ಯಾ, ವೆರಿ ನೈಸ್, ವೆರಿ ನೈಸ್. ಅಂದಾಗೆ ಮನೆ ಮಗ ಯಾರು? ನಾನೇ. ಅವನೇ ಮಗ. ಅಂದ್ರೆ ಮಗನ್ ಕ್ಯಾರೆಕ್ಟರ್ ಅಂತ ಹೇಳ್ದೆ. ಅಂದ್ರೆ ಡಬಲ್ ಆಕ್ಟಿಂಗ್, ಹೀರೋ ಕಮ್ ಡೈರೆಕ್ಟರ್. ಅಲ್ಲ, ಮನೇಲಿ ಅದೆಂತದು ರಿಯಾಲಿಟಿ ಶೋ? ಅದು ಈ ಲಾಕ್ಡೌನ್ ಅಲ್ಲಿ ಆಗೋಗಿತ್ತಲ್ಲ, ಆವಾಗಿಂದ ಯಾವುದು ಈ ತರ ಕ್ರಿಯೇಟಿವ್ ಶೋ ಬಂದಿರಲಿಲ್ಲ. ಅದಕ್ಕೆ ಈ ರಿಯಾಲಿಟಿ ಶೋ. ಏನ್ ಪ್ರಯೋಜನ ಇದರಿಂದ? ಇವರೆಲ್ಲರನ್ನು ಕ್ಯಾರೆಕ್ಟರ್ಸೇ ಮಾಡ್ತಿರೋದಾ? ಹಾ ಹೌದು. ನೋಡಿ, ತುಂಬಾ ಇಂಪಾರ್ಟೆಂಟ್ ವಿಷಯ ಒಂದಿದೆ. ಇದು ರಿಯಾಲಿಟಿ ಶೋ ಅಂತ ಯಾರಿಗೂ ಹೇಳ್ಬಾರ್ದು. ಅವರು ನಿಮಗೆ ಹೇಳಲ್ಲ, ನೀವು ಅವ್ರಿಗೆ ಹೇಳ್ಬಾರ್ದು. ಇಲ್ಲಿ ಟೋಟಲ್ ಆಗಿ ಮನೆ ತುಂಬಾ ಒಂದು 80ರಿಂದ 85 ಕ್ಯಾಮ್ರಾಗಳಿರುತ್ತೆ. ಆ ಕ್ಯಾಮ್ರಾ ಎಲ್ಲಿದೆ ಅಂತ ಯಾರಿಗೂ ತೋರಿಸಲ್ಲ, ಅದು ಎಲ್ಲಿದೆ ಅಂತ ಗೊತ್ತೂ ಆಗೋದಿಲ್ಲ. ಸೊ ಇದು ಕಾನ್ಸೆಪ್ಟ್ ಎಲ್ರಿಗೂ ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ಇವ್ರಿಗೆಲ್ಲ ಟ್ರೈನಿಂಗ್ ಕೊಡೋಣವಾ? ಆಫ್ ಕೋರ್ಸ್. ಮೊದಲಿಗೆ ಇವ್ರ ಹೆಸರು ದಿಗ್ವಿಜಯ್ ಅಂತ. ಎಲ್ಲ ಅರ್ಥ ಆಗಿದೆ ಅಲ್ವಾ? ನೋಡಮ್ಮ ಶೈಲು, ಯಾರ್ಯಾರಿಗೆ ಏನೇನಂತ ಕರಿಬೇಕು, ಯಾರ್ಯಾರು ಏನೇನು ಪಾತ್ರ ಮಾಡ್ತಾ ಇದಾರೆ ಅಂತೆಲ್ಲ ಗೊತ್ತಲ್ಲ? ಈ ಶೈಲು ಎಷ್ಟು ಟ್ಯಾಲೆಂಟೆಡ್ ಅಂದ್ರೆ, ಒಂದ್ಸತಿ ಯಾರಾದ್ರೂ ಏನಾದ್ರೂ ಹೇಳ್ಕೊಟ್ರೆ ಸಾಕು, ನನ್ನ ಮೆಮೊರಿ ಕಾರ್ಡ್ಗೆ ಜಿಗ್ ಅಂತ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಗುಡ್, ಸೂಪರ್. ಎಲ್ಲಿ ನೋಡೋಣ, ಇವ್ರು ಯಾರು ಅಂತ ಹೇಳು. ಅವರು ಗೋವಿಂದ್ ಮಾವ. ಇವರು ಗೋವಿಂದ್ ಮಾವ ಅಲ್ಲ, ದಿಗ್ವಿಜಯ್, ನನ್ನ ತಂದೆ, ಅಂದ್ರೆ ನಿನ್ನ ಮಾವ. ಓ, ದಿಗ್ವಿಜಯ್. ನೋಡಿ, ಇವರು ಗೋವಿಂದ್ ಮಾವ.
ಇವರು ದಮಯಂತಿ. ಗೊತ್ತು 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 ಗೊತ್ತು, ದಿಗ್ವಿಜಯ್ ಅಂಕಲ್ ಅವ್ರ ಅಕ್ಕ. ದಿಗ್ವಿಜಯ್ ಅವರ ಧರ್ಮಪತ್ನಿ, ಅವರ ಹೆಂಡತಿ, ಅಂದ್ರೆ ನನ್ನ ತಾಯಿ. ನಿನಗೇನಾಗ್ಬೇಕು? ಅತ್ತೆ. ಏಯ್, ಆಗ್ಲೇ ಅಮ್ಮ ಅಂತ ಹೇಳ್ಕೊಟ್ಟೆ ತಾನೆ? ಓ ಹೌದಲ್ಲ, ಓಕೆ ಓಕೆ. ಇವ್ರು ಯಾರು? ಇವರು ಅಜ್ಜಿ, ಅಂದ್ರೆ ದಿಗ್ವಿಜಯ್ ಅಂಕಲ್ ಅಮ್ಮ ತಾನೆ? ಅಬ್ಬಾ, ಸದ್ಯ ಇಷ್ಟೊತ್ತು ನನ್ನ ಬಾಯಿ ಬಡ್ಕೊಂಡಿದ್ದಕ್ಕೆ ಇದೊಂದಾದ್ರೂ ಕರೆಕ್ಟಾಗಿ ಹೇಳೋದಿಲ್ಲ. ಥ್ಯಾಂಕ್ ಯು. ನಾನು ಯಾವಾಗ್ಲೂ ಕರೆಕ್ಟೇ ಅಮ್ಮ, ನಿನ್ ತಲೆನೆ ಸರಿ ಇಲ್ಲ. ಯಾರೋ ಬಂದ್ರು ಅನ್ಸುತ್ತೆ. ಅದಕ್ಕೆ ಗಾಬರಿ ಆಗ್ತಾ ಇದ್ದೀರಾ? ನಾವೇನ್ ಕಳ್ತನ ಮಾಡ್ತಾ ಇದೀವಾ? ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಮಧು, ಅಪ್ಪ ಬಂದ್ರು. ಓ, ದಿಗ್ವಿಜಯ್ ನಿಮ್ಮಪ್ಪನ? ಅಲ್ಲ ಅಲ್ಲ, ನಂದೀಶಪ್ಪ. ನಂದೀಶ್ ಅಂಕಲ್ಲು ಅಂದ್ರೆ ಅಪ್ಪನು ಡಬಲ್ ಆಕ್ಟಿಂಗ? ಅದೊಂಥರ ಹಂಗೆ. ನಾನು ನಿಮ್ಗೆ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಲ್ಲಿ ತನಕ ಎಲ್ಲರೂ ಇವಾಗ ಬಚ್ಚಿಟ್ಕೊಳ್ಳೋಣ. ಯಾಕೆ? ಇದೊಂಥರ ಕಣ್ಣ ಮುಚ್ಚಾಲೆ ಆಟ. ಹೈ ಸ್ಪೈಸಾ? ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಬನ್ನಿ ಬನ್ನಿ, ಎಲ್ಲ ಬಚ್ಚಿಟ್ಕೊಳ್ಳೋಣ. ಹೋಗಿ ನಿಮ್ಮ ಬಾಮ್ಮ ಇಲ್ಲಿ. ಮಧು, ಮಧು. ಹೇ ನಟರಾಜ, ನಟಶೇಖರ, ನಾಟ್ಯ ಸಾರ್ವಭೌಮ. ನಾಟಕದೊಳಗೊಂದು ನಾಟಕ, ನಾಟಕದ ಹೊರಗೊಂದು ಪಾಠ. ನಾಟಕ ಪಾತಕ ಸೂತಕದ ಮಧ್ಯೆ ದಿಗಿಲ ನೋಟ. ಸೂತ್ರ ಹರಿದು ಬಂಧ ಕಳುಚಿತು ಆ ಗಾಳಿ. ನಿರ್ಗುಣ, ನಿಶ್ಚಲ, ನಿರ್ವಿಕಾರ. ವಿಜಯ ಮಾಲೆಗೆ 100 ಜನ, ಸೋಲಿನಾಲೆಗೆ 1000 ಜನ. ಸೋಲಿನ ತೆಪ್ಪವೂ ನೀನೇ, ವಿಜಯದ ಮಾಲೆಯೂ ನೀನೇ. ಗಂಗಾಧರ, ಗೊಂದಲವ ದೂರ ಮಾಡು. ಹೇ ಅರುಣಾಚಲ, ದೂರ ಮಾಡು, ದೂರ ಮಾಡು. ಮಧು, ಏನೇ ಮಾಡ್ತಾ ಇದ್ದಿ ಇಷ್ಟೊತ್ತು? ಅದು ಅಡ್ಗೆ ಮನೇಲಿದ್ದೀರಿ. ಎಲ್ಲೇ ಅವನು? ಯಾರು? ತ್ರಿಶೂಲ್ ರೀ, ಅವ್ನ ಊರಲ್ಲೇ ಇಲ್ವಲ್ರಿ? ಲೇ, ಗುರುಗಳು ಈಗ ತಾನೇ ಹೇಳಿದ್ದಾರೆ ಅವ್ನ ಮನೇಲೇ ಇದ್ದಾನೆ ಅಂತ. ರೀ, ಅವ್ನ ಮನೇಲಿಲ್ಲ ನೋಡು, ಅವರು ಅಂಜನ ಹಾಕಿ ನನಗೆ ತೋರಿಸಿದ್ದಾರೆ ಅವ್ನ ಮನೇಲಿ ಇರೋದನ್ನ. ತ್ರಿಶೂಲ್, ರೀ, ತ್ರಿಶೂಲ್, ತ್ರಿಶೂಲ್, ಅವ್ನ ಮನೇಲಿಲ್ಲ ರೀ. ತ್ರಿಶೂಲ್, ಲೈ, ಅವನ ಮನೇಲೇ ಇದ್ದಾನೆ, ಸುಳ್ಳು ಹೇಳ್ತಾ ಇದ್ದಾನೆ. ತ್ರಿಶೂಲ್, ರೀ, ಎಷ್ಟೆಲ್ಲ ಹೇಳಿ ಅವ್ನ ಮನೆಗೆ ಬಂದಿಲ್ಲ ಅಂತ. ತ್ರಿಶೂಲ್, ತ್ರಿಶೂಲ್, ತ್ರಿಶೂಲ್. ರೀ, ಏನೇ ಇದು? ಎಲ್ಲರೂ ಫೋಟೋನ ಹೊಂಟಾಕೊಂಡು ಎಲ್ಲರೂ ಫೋಟೋ ಅಂಟಕ್ಕೆ ಏನು ಮಾಡ್ತಾ ಇದ್ಯಾ ನೀನು? ಏನೋ ಆಟ ಆಡ್ತಾ ಇದ್ಯಾ ಕಣೆ. ಅದು ಏನಿಲ್ಲ ರೀ, ಎಲ್ಲರೂ ಇರೋ ಫ್ಯಾಮಿಲಿ ಫೋಟೋ ನಮ್ಮ ಮನೇಲಿ ಇರ್ಲಿಲ್ವಲ್ಲ, ಅದಕ್ಕೆ ಅಂಟಿಸ್ದೆ ಅಷ್ಟೇ. ಈ ಸಲ ತ್ರಿಶೂಲ್ ಬಂದ್ಮೇಲೆ ಅವನನ್ನ ಬಲವಂತ ಮಾಡಿನಾದ್ರೂ ಎಲ್ಲರೂ ಇರೋ ತರ ಈ ತರ ಒಂದು ಫ್ಯಾಮಿಲಿ ಫೋಟೋನ ತೆಗೆಸ್ಕೊಬೇಕು. ಅದು ಸರಿ, ಶಿವಾನಿ ಫೋಟೋ ಯಾಕೆ ಇಟ್ಟಿಲ್ಲ? ಶೋ ಅಲ್ವಾ? ಅಂದ್ರೆ ಅಂದ್ರೆ ನೋಡೋದು ಅಂತ. ಎಲ್ರ ಜೊತೆಲಿ ಅವಳು ಇದ್ರೇನೆ ಅಲ್ವಾ ಫೋಟೋಗ್ ಬೆಲೆ. ಲೇ ಮಧು, ಸತ್ತಿರೋಳು ನಮ್ಮ ಮುಂದೆ ಇರೋದಕ್ಕೆ ಸಾಧ್ಯ ಇಲ್ಲ. ಆ ವಿಷಯ ಬಿಡು. ಸತ್ತಿರೋಳ? ಅದೊಂಥರ ಡ್ರಾಮಾ. ಈ ಸತ್ತೋಗಿರೋರು ಮತ್ತೆ ಬದುಕು ಬರೋ ಥರ. ಆಮೇಲೆ ಹೇಳ್ತೀನಿ. ಅಲ್ಲ, ಗುರುಗಳು ಯಾಕೆ ತ್ರಿಶೂಲ್ ಮನೇಲಿದ್ದಾನೆ ಅಂತ ಹೇಳಿದ್ರು? ರೀ, ಅವ್ರಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ. ನೀವು ಮೊದಲು ಹೋಗಿ ಕೈಕಾಲು ಮುಖ ತೊಳ್ಕೊಂಡ್ ಬನ್ನಿ, ನಾನು ಊಟ ಬಡಿಸ್ತೀನಿ. ಅದಲ್ಲ ಕಣೆ. ಅಯ್ಯೋ ಹೋಗ್ರಿ, ನಡೀರಿ ನೀವು. ತ್ರಿಶೂಲ್, ತ್ರಿಶೂಲ್, ನಡೀರಿ. ಅಗ್ನಿ
ಅಗ್ನಿಮಾವಾಹಯಾಮಿ. ಓಂ ಜ್ವಾಲಮಾಲಿನ್ಯೇ ನಮಃ. ಓಂ ನುಂಡಮಾಲಿನ್ಯೇ ನಮಃ. ಇದು ಕ್ಷಾತ್ರ ಅಮಾವಾಸ್ಯೆ, ಭಾನುವಾರ ಬರುವ ಮಹಾ ಅಮಾವಾಸ್ಯೆ. ಇಂದು ನಾ ಮಾಡುವ ಪೂಜೆಯಿಂದ ನನ್ನ ಶಕ್ತಿ ದುಪ್ಪಟ್ಟಾಗುತ್ತದೆ. ತಾಯಿ ಜ್ವಾಲಮಾಲಿನಿ, ನಿನ್ನ ಪ್ರೀತಿಗಾಗಿ, ಇದು ನಿನ್ನ ಪ್ರೀತಿಗಾಗಿ ರಕ್ತಾರ್ಘ್ಯ ಸ್ವೀಕರಿಸು ತಾಯೇ, ಸ್ವೀಕರಿಸು. ಫಲ ಕೊಡು ಭಗವತಿ, ಫಲ ಕೊಡು. ನನ್ನ ಮುಖದ ಗಾಯವನ್ನು ವಾಸಿ ಮಾಡು ಸೌಭಾಗ್ಯವತಿ. ಗಾಯವಾಸಿಯಾಗಿಲ್ಲ, ಹೋಮ ಕುಂಡದಲ್ಲಿ ಚಲನೆ ಇಲ್ಲ. ಏಕೆ ತಾಯಿ, ಏಕೆ? ನನ್ನ ಪೂಜೆಯಲ್ಲಿ ಏನಾದರೂ ಕೊರತೆಯೇ? ಓಂ ಜ್ವಾಲಮಾಲಿನ್ಯೇ ನಮಃ. ಹೋಮದ ಅಗ್ನಿ ಕೆಡುವುದೆಂದರೆ ತಾಯೇ ಜ್ವಾಲಮಾಲಿನಿ, ಇದರ ಮೂಲಕ ನನಗೆ ಏನು ಸೂಚನೆ ಕೊಡುತ್ತಿದ್ದೀಯೇ? ಇದರ ಹಿಂದಿನ ಮರ್ಮವಾದರೂ ಏನು? ನನ್ನ ಶಕ್ತಿ ವೃದ್ಧಿಯಾಗಬೇಕಾದರೆ ನಾನು ಏನು ಮಾಡಬೇಕು ತಾಯೇ, ಏನು ಮಾಡಬೇಕು? ಇಲ್ಲ, ನನ್ನ ಅಣ್ಣ ತ್ರಯಂಬಕನ ಆತ್ಮವನ್ನು ಕರೆಸಿ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕು. ಅಣ್ಣ ತ್ರಯಂಬಕ, ಬಾ ಬಾ. ಶಿವಾನಿ ವಾಕಿಂಗ್ ಸ್ಟೈಲ್ ನಾನು ತೋರಿಸ್ತೀನಿ. ನೀಟಾಗಿ ಸ್ಟ್ರೈಟಾಗಿ ನಿಂತ್ಕೊಂಡು ಡಿಸೆಂಟಾಗಿ ಕೈ ಹಿಡ್ಕೊಂಡು ಲೈಟಾಗಿ ಸ್ಮೈಲ್ ಮಾಡ್ತಾ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಿಧಾನಕ್ಕೆ ಹೀಗೆ ಹೋಗಬೇಕು. ಇದು ಶಿವಾನಿ ವಾಕಿಂಗ್ ಸ್ಟೈಲ್. ನೋಡ್ಕೊಂಡೆ ನಮ್ಮ ಹಲೋ, ನಾನು ಮಾಡಿ ತೋರಿಸಿದ್ದು ನೀನು ನೋಡ್ಲಿ ಅಂತ. ನೀನು ನೋಡಿದ್ರೆ ಇನ್ನೂ ಮೇಕಪ್ ಮಾಡ್ಕೋತಾ ಇದೆಯಲ್ಲ. ಇಲ್ಲೇ ಪಕ್ರು ನನಗೆ ನಡೆಯೋದು ಹೇಳ್ಕೊಡ್ತಾನಂತೆ. ಈ ಶೈಲು ನಡೀತಾ ಇದ್ರೆ ಊರಲ್ಲಿರೋ ಗಂಡಸ್ರೆಲ್ಲ ಅವ್ಳು ಹಿಂದೆನೆ ಬರ್ತಾ ಇರ್ತಾರೆ. ಅಂತದ್ರಲ್ಲಿ ಹೋಗ್ ಮಾಡಿ ತೋರಿಸ್ತೆ. ತೋರ್ಸ್. ನೋಡಿದ್ರ ಶೈಲು ಅಂದ್ರೆ ಸ್ಟೈಲು, ಸ್ಟೈಲು ಅಂದ್ರೆ ಶೈಲು. ಏನ್ ಮಾಡೋದು, ಏನ್ ಮಾಡೋದು, ಏನ್ ಮಾಡೋದು? ನಾನೇ ದಿಗ್ವಿಜಯ. ಆಸ್ತಿ ಎಲ್ಲ ನನ್ನ ಹೆಸರಲ್ಲೇ ಇದೆ, ಆದ್ರೆ ನಾನೇ ದಿಗ್ವಿಜಯ ಅಂತ ಯಾರನ್ನು ನಂಬಿಸೋಕ್ಕಾಗ್ತಾ ಇಲ್ಲ. ನನ್ನ ಹೆಸರಲ್ಲಿರೋ ಆಸ್ತಿನ ನನ್ನ ತಮ್ಮ ಧನಂಜಯನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸಿ ಅವನ ರೂಪದಲ್ಲಿರೋ ನಾನು ಹೋಗಿ ತಗೊಳ್ಳೋಣ ಅಂತಂದ್ರೆ ಆ ಲಾಯರ್ ಮತ್ತೇನೋ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಆಸ್ತಿನ ನಮ್ಮ ಹೆಸರಿಗೆ ಬರಿಬೋದಲ್ಲ? ತಮ್ಮನ ಹೆಸರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಒಪ್ಪದೇ ಇರೋ ಲಾಯರ್ ಇನ್ನು ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಒಪ್ತಾನ? ಮತ್ತೇನ್ ಮಾಡ್ಬೇಕು ಅಂತಿದ್ಯಾ? ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಏನ್ ಮಾಡೋದು ಅಂತೇಳಿ. ಒಂದು ವೇಳೆ ಮನೆಯಲ್ಲಿ ಬೇರೆಯವ್ರ ಹೆಸರಿಗೆ ಆಸ್ತಿ ಟ್ರಾನ್ಸ್ಫರ್ ಆದ್ರೆ ನನಗೆ ಬೆಲೆ ಇರೋದಿಲ್ಲ. ಯಥಾಸ್ಥಿತಿ ಮುಂದುವರ್ಸ್ಕೊಂಡೋದ್ರೇನೆ ಅದಕ್ಕೆ ಬೆಲೆ ಇರೋದು ದಿಗ್ವಿಜಯ. ಅದರಿಂದ ಏನು ಪ್ರಯೋಜನ? ಮನೆಯಲ್ಲಿರೋ ನಾಯಿ ಕೂಡ ಆಸ್ತಿ ಯಾರ ಹೆಸರಲ್ಲಿದೆ ಅನ್ನೋದನ್ನ ನೋಡಿ ಬಾಲ ಅಲ್ಲಾಡ್ಸುತ್ತೆ. ಈ ಮನೆ ಪೂರ್ತಿ ನಾನು ದಿಗ್ವಿಜಯ ಅಲ್ಲ ಅಂತ ನಂಬಿದೆ. ಈಗ ನನಗೆ ಹತ್ರ ಇರೋರ ಹತ್ರ ಆಸ್ತಿ ಇದ್ರೆ ಮಾತ್ರನೇ ನನಗೆ ಬೆಲೆ. ಅವರು ಬೇರೆಯವರು ಆಗಿರಬೇಕು, ನನಗೆ ಎದುರು ಮಾತು ಆಡಬಾರ್ದು, ನಾನು ಹೇಳಿದಾಗೂ ಕೇಳೋರಾಗಿರ್ಬೇಕು. ಒಟ್ಟಿನಲ್ಲಿ ಅವರಿಗೆ ಆಸ್ತಿ ಮೇಲೆ ಯಾವುದೇ ರೀತಿ ಆಸೆ ಇರಬಾರ್ದು. ನಮಗೆ ಆಸ್ತಿ ಅಂತಸ್ತು ಇದೆ, ಯಾವ್ದ್ರ ಮೇಲೂ ಮೋಹ ಇಲ್ಲ ದಿಗ್ವಿಜಯ. ನಮಗದು ಬೇಕಾಗೂ ಇಲ್ಲ. ನಿನ್ನ ಮಗನ ಜೊತೆ ನನ್ನ ಮದುವೆ ಆದ್ರೆ ನಾನು ಈ ಮನೆ ಸೊಸೆ ಆಗ್ತೀನಿ. ಈ ಸಮಸ್ತ ಆಸ್ತಿನೂ ನನ್ನ ಹೆಸರಿಗೆ ಬರೆದ್ರೆ ನಿನ್ನ ಮಗ ನನ್ನ ಹಿಡಿತದಲ್ಲಿರ್ತಾನೆ. ಆಗ ಅವನು ನನ್ನನ್ನು ಬಿಟ್ಟು ಹೋಗೋದಿಲ್ಲ. ಹೌದು ಅಲ್ವಾ? ನೀನು ಹೇಳೋದು ಒಂದು ರೀತಿ ಸರಿಯಾಗೇ ಇದೆ.
ಯೋಚನೆ ಮಾಡಬೇಕಾದ್ರೆ ನಡೆಯೋದಂತ ನೆಟ್ಟಿಗೆ ನಡೀತಲ್ಲ, ಡೈಲಾಗ್ ಆದರೂ ಹೇಳಿ. ಹಿಂಗೆ ಹೇಳ್ತಾಳೆ ನೋಡೋಣ. ನೋಡಮ್ಮ, ಇವಾಗ ನಾನು ಡೈಲಾಗ್ ಹೇಳ್ಕೊಡ್ತೀನಿ. ಶಿವಾನಿ ಥರನೇ ಹೇಳಬೇಕು, ಆಯ್ತಾ? ಸಿಂಪಲ್. ಇದು ನನ್ನ ಮನೆ ಅಲ್ಲ, ನಮ್ಮ ಮನೆ. ಈ ಮನೆಯಲ್ಲಿ ಯಾವುದೇ ನಿರ್ಧಾರ ತಗೊಳ್ಳೋ ಹಾಗಿದ್ರು ಎಲ್ಲರೂ ಕೂತು ಚರ್ಚೆ ಮಾಡೇ ತಗೋಬೇಕು. ಓಕೆನಾ? ಇಷ್ಟೇ ಡೈಲಾಗು. ಇದನ್ನ ಇಷ್ಟೇ ಸೀರಿಯಸ್ ಆಗಿ ಹೇಳಮ್ಮ. ಆಕ್ಷನ್. ಇದು ನನ್ನ ಮನೆ ಅಲ್ಲ, ನಮ್ಮ ಮನೆ. ಇಲ್ಲಿ ಏನು ಡಿಸಿಷನ್ ತಗೋಬೇಕು ಅಂದ್ರೆ ಈ ಶೈಲು ಪರ್ಮಿಷನ್ ಬೇಕಮ್ಮ. ಯಾಕಂದ್ರೆ ನನ್ನ ರೇಂಜ್ ಅದು. ಡೈಲಾಗ್ ಏನೋ ಚೆನ್ನಾಗಿತ್ತು, ಆದ್ರೆ ಶಿವಾನಿ ತರ ಮಾಡ್ಬೇಕಮ್ಮ, ನೀನ್ ಶೈಲು ತರ ಮಾಡ್ತಾ ಇದ್ಯಾ? ಅಲೋ ಜೀರೋ, ಈಗ ಸ್ಕ್ರಿಪ್ಟ್ ಈ ಶೈಲುನ ಫಾಲೋ ಮಾಡುತ್ತೆ, ಈ ಶೈಲು ಸ್ಕ್ರಿಪ್ಟ್ ಫಾಲೋ ಮಾಡಲ್ಲಮ್ಮ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ನೋಡಮ್ಮ, ಇದು ರಿಯಾಲಿಟಿ ಶೋ, ನೀನ್ ಮಾಡೋ ಆ ನಾಟಕದ ಶೋ ಅಲ್ಲ. ಇಲ್ಲಿ ಏನೇ ಮಾಡಿದ್ರು ಎಲ್ಲ ರಿಯಲ್ ಆಗಿರ್ಬೇಕು. ಏನು ನೆಟ್ಟು ಮಾಡಕ್ ಬರಲ್ಲ, ಎಲ್ಲಿಂದ ಹಿಡ್ಕೊಂಡ್ ಬಂದವ್ರನ್ನ. ಏನಮ್ಮ, ನೀನೊಬ್ಳ ಆಕ್ಟ್ರಾ? ಏಯ್, ನೀನ್ ಯಾವ ಸಿನಿಮಾ ಡೈರೆಕ್ಟರ್ಯಾ? ನನ್ನನ್ನೇ ಈ ಶೈಲುನೇ ಆಕ್ಟ್ರು ಅಂತ ಕೇಳ್ತಿದ್ಯಾ? ಮರ್ಯಾದೆ ಕೊಟ್ಟು ಮಾತಾಡು. ಓಹೋ, ನಿನಗೆ ಮರ್ಯಾದೆ ಕೊಡ್ಬೇಕಾ? ಮರ್ಯಾದೆ ಕೊಟ್ಟಿ ಡೈಲಾಗ್ ನೆಟ್ಟಿಗೆ ಹೇಳಕ್ ಬರೋದಿಲ್ಲ. ನಾನೊಬ್ಳ ಆಕ್ಟ್ರು ಅಂತ ಬೋರ್ಡ್ ಹಾಕೊಂಡು ಓಡಾಡೋರಿಗೆಲ್ಲ ಮರ್ಯಾದೆ ಬೇರೆ ಕೊಡ್ತಾರೆ. ನನಗ್ ಮರ್ಯಾದೆ ಕೊಡ್ತಿದ್ರೆ ಪರವಾಗಿಲ್ಲ, ನನ್ನ ಪ್ರೊಫೆಷನ್ ಇನ್ಸಲ್ಟ್ ಮಾಡಿದ್ರೆ ನನಗೆ ಕೆಟ್ಟು ಕೋಪ ಬರುತ್ತೆ. ನಿನಗೇನಮ್ಮ ಕೋಪ ಬರೋದು? ಕೋಪ ಬರ್ಬೇಕಾಗಿರೋದು ನನಗೆ. ಇಂಥ ದೊಡ್ಡ ಶೋ ಮಾಡ್ತಾ ಇದೀನಿ, ಇಂಥ ದೊಡ್ಡ ಶೋಗೆ ನಿಮ್ಮಂತ ಜುಜುಬಿ ಆರ್ಟಿಸ್ಟ್ಗಳನ್ನ ಹಾಕೊಂಡಿದ್ದೀನಲ್ಲ. ಇವಳೊಂದು ದೊಡ್ಡ ಆರ್ಟಿಸ್ಟ್, ಇವ್ರದೊಂದು ಕಿತ್ತೋಗಿರೋ ಟ್ರೂಪು. ಏನು ಅತಿಯಾಗಿ ಮಾತಾಡ್ತಾ ಇದೀಯಾ? ಕರ್ಕೊಂಬಂದ್ ಚಾನ್ಸ್ ಕೊಡ್ತಾ ಇದೀನಲ್ಲ. ನಿಮ್ ಯೋಗ್ಯತೆ ಬಗ್ಗೆ ನನಗೆ ಗೊತ್ತಿತ್ತು. ಯೋಗ್ಯತೆ ಬಗ್ಗೆ ಮಾತಾಡ್ಬೇಡ, ನಮ್ಮನ್ನ ಏನ್ ಅನ್ಕೊಂಡಿದೀಯಾ? ಮತ್ತೇನ್ ಸರ್, ಕೊಟ್ಟಿರೋ ಒಂದು ಡೈಲಾಗ್ ನೆಟ್ಟಿಗೆ ಹೇಳಕ್ ಬರ್ತಾ ಇಲ್ಲ ಯಮ್ಮಂಗೆ. ಏನು ನಮ್ಮ ಮಾವನ್ಗೆ ಆವಾಜ್ ಆಗ್ತಿದ್ದಿಲ್ಲ ಯಾಕೆ? ನೋಡು, ಪಕ್ಷ ನನಗಂದ್ಬಿಡು, ನಾನ್ ಸಹಿಸ್ಕೋತೀನಿ. ನಿಮ್ಮ ಮಾವನ್ಗೆ ಏನಾದ್ರು ಅಂದ್ಯೋ ತಲೆ ಕಡ್ದ್ಬಿಟ್ಟು ಕೈ ಕೊಟ್ಬಿಡ್ತೀನಿ. ಮಾವ, ನನಗೆ ಸಿಕ್ಕಾಪಟ್ಟೆ ಅವಮಾನ ಆಗ್ಬಿಟ್ಟಿದೆ. ಪ್ಯಾಕಪ್. ಶಿವನೇ, ಬಿಡಮ್ಮ. ಈ ಶೈಲು ಡಿಸೈಡ್ ಮಾಡಿದ್ಮೇಲೆ ಅವಳ ಮನೆ ನಾಯಿ ಕೂಡ ನಿಮ್ಮ ಮಾತು ಕೇಳೋದಿಲ್ಲ. ಹಾ, ಬನ್ನಿ. ಹೇಳು ನಂದೀಶ. ಗುರುಗಳೇ, ನೀವು ಹೇಳಿದ ಮಾತು ಸುಳ್ಳಾಗಿದೆ. ಸುಳ್ಳು? ನನ್ನ ಮಾತಲ್ಲಿ ಅಸಂಭವ. ಇಲ್ಲ ಗುರುಗಳೇ, ನಾನು ಸುಳ್ಳು ಹೇಳ್ತಾ ಇಲ್ಲ. ನೀವು ತ್ರಿಶೂಲ್ ಮನೇಲಿದ್ದಾನೆ ಅಂತ ಹೇಳಿದ್ರಿ, ನಾನು ಎಲ್ಲಾ ಕಡೆ ನೋಡಿದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಆದ್ರೆ ಅವ್ನ ಮನೇಲಿ ಇಲ್ಲ ಗುರುಗಳೇ. ಅಂಜನಾ ದೇವಿ ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನಾನು ತಪ್ಪು ಮಾಡುವ ಜಾಯಮಾನದವನಲ್ಲ. ಗುರುಗಳೇ, ನನ್ನ ಮಗ ನಿನಗೆ ತೋರಿಸಬಾರದು ಅಂತಿದ್ದೆ, ಆದರೆ ನಿನಗೆ ನಂಬಿಕೆ ಬರಬೇಕಲ್ಲ. ತಾಯಿ ಜ್ವಾಲಮಾಲಿನಿ, ತಾಯಿ ಅಂಜನಾ ದೇವಿ, ಇವನ ಅನುಮಾನವನ್ನು ಪರಿಹರಿಸು. ಕಣ್ಣು ಬಿಟ್ಟು ನೋಡು, ನಿನ್ನ ಮಗ ನಿನ್ನ ಮನೆಯಲ್ಲಿಯೇ ಇದ್ದಾನೆ. ಗುರುಗಳೇ, ಮತ್ತೆ ನನ್ನ ಹೆಂಡತಿ ಸುಳ್ಳು ಹೇಳಿದ್ಲು. ಏನು ಕಾರಣವೋ, ಆದರೆ ನಿನ್ನ ಮಗ ನಿನ್ನ ಮನೆಯಲ್ಲಿ ಇದ್ದಾನೆ, ಸುರಕ್ಷಿತವಾಗಿದ್ದಾನೆ. ನಂಬ್ತೀಯಲ್ಲ? ಹಾ ಗುರುಗಳೇ, ಆದ್ರೆ ನನ್ನ ಹೆಂಡತಿ ನನ್ನ ಮಗ ಬಂದಿರೋ ವಿಚಾರನ ಯಾಕೆ ಮುಚ್ಚಿಡ್ತಾ ಇದ್ದಾಳೆ? ಏನೋ ಕಾರಣವಿರಬಹುದು, ಅದು ನನಗೆ ಗೊತ್ತಿಲ್ಲ. ನೀನು ಬಂದು ಹೇಳಿದಾಗ ನನ್ನ ಶಕ್ತಿಯ ಬಗ್ಗೆ ನನಗೆ ಅನುಮಾನ ಮೂಡಿತು. ಈಗ ನನಗೆ ಸಮಾಧಾನವಾಯಿತು. ನನಗೇಕೆ ಭಯ ಅಂತ ಹಾಗೆ ನೋಡ್ತಾ ಇದೆಯಾ? ನನ್ನ ರಾತ್ರಿ ಮಾಡಿದ ಪೂಜೆ ಫಲಿಸಲಿಲ್ಲ. ನನಗೆ ಯಾವುದೋ ದೊಡ್ಡ ಸಮಸ್ಯೆ ಎದುರಾಗಿದೆ, ಅದರ ಮುನ್ಸೂಚನೆಯೇ ಇದು. ಅಂದ್ರೆ ಏನ್ ಹೇಳ್ತಾ ಇದ್ದೀರಾ ಗುರುಗಳೇ? ಇದರಿಂದ ಏನಾದ್ರೂ ತೊಂದರೆ ಆಗ್ಬೋದಾ? ಗೊತ್ತಾಗ್ತಿಲ್ಲ. ಆದ್ರೆ ಗೊತ್ತಾಗ್ತಿರೋದು ಇದ್ಯಾವುದೋ ಮಹಾಪ್ರಳಯಕ್ಕೂ ಮುಂಚಿನ ಮಹಾಮೌನವಷ್ಟೇ. ಸತ್ತಿದ್ದು ಸೋತಿದ್ದು ಪುನಃ ಬರುವ ಮುನ್ಸೂಚನೆ. ಸಮಸ್ಯೆ ಯಾವ ದಿಕ್ಕಿನಿಂದ ಬೇಕಾದರೂ ಬರಬಹುದು.